Megaphone trend. Megaphone pattern. The megaphone pattern is a technical chart pattern depicting expanding volatility in either direction with an established trend. The megaphone pattern consists of sequentially higher peaks and lower troughs that continue diverging outward, resembling the flared end of a megaphone or cone on the price chart. This indicates increasing price volatility as the range between highs and lows widens over time. See the image below. ಮೆಗಾಫೋನ್ ಪ್ಯಾಟರ್ನ್ ಎನ್ನುವುದು ಸ್ಥಾಪಿತ ಪ್ರವೃತ್ತಿ ಇಲ್ಲದೆ ಎರಡೂ ದಿಕ್ಕಿನಲ್ಲಿ ವಿಸ್ತರಿಸುವ ಚಂಚಲತೆಯನ್ನು ಚಿತ್ರಿಸುವ ತಾಂತ್ರಿಕ ಚಾರ್ಟ್ ಪ್ಯಾಟರ್ನ್ ಆಗಿದೆ. ಮೆಗಾಫೋನ್ ಪ್ಯಾಟರ್ನ್ ಅನುಕ್ರಮವಾಗಿ ಹೆಚ್ಚಿನ ಶಿಖರಗಳು ಮತ್ತು ಕಡಿಮೆ ತೊಟ್ಟಿಗಳನ್ನು ಒಳಗೊಂಡಿರುತ್ತದೆ. ಅದು ಬೆಲೆ ಚಾರ್ಟ್ನಲ್ಲಿ ಮೆಗಾಫೋನ್ ಅಥವಾ ಕೋನ್ನ ಭುಗಿಲೆದ್ದ ತುದಿಯನ್ನು ಹೋಲುತ್ತದೆ. ಇದು ಹೊರಕ್ಕೆ ಬೇರೆಡೆಗೆ ತಿರುಗುತ್ತಲೇ ಇರುತ್ತದೆ. ಇದು ಗರಿಷ್ಠ ಮತ್ತು ಕನಿಷ್ಠಗಳ ನಡುವಿನ ವ್ಯಾಪ್ತಿಯು ಕಾಲಾನಂತರದಲ್ಲಿ ವಿಸ್ತರಿಸಿದಂತೆ ಹೆಚ್ಚುತ್ತಿರುವ ಬೆಲೆ ಚಂಚಲತೆಯನ್ನು ಸೂಚಿಸುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. ಸೊ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇದೆ. ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇದೆ ಮತ್ತೆ ಲೋವರ್ ಲೋ ಫಾರ್ಮೇಶನ್ ಆಗ್ತಾ ಇದೆ. ಮಾರ್ಕೆಟ್ ಅಲ್ಲಿ ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇದೆ ಮತ್ತೆ ಲೋವರ್ ಲೋ ಫಾರ್ಮೇಶನ್ ಆಗ್ತಾ ಇದೆ. ಸೊ ಇಲ್ಲಿ ಮಾರ್ಕೆಟ್ ಅಲ್ಲಿ ಏನಾಗ್ತದೆ, ಹೈಯರ್ ಹೈ ಫಾರ್ಮೇಶನ್ ಆಗಿ ಎಲ್ಲ ಕಾಮನ್ ಟಚ್ ಪಾಯಿಂಟ್ಸ್ ತಗೊಂಡಿದ್ದಾರೆ. ಇಲ್ಲಿ ಮೇಲ್ಗಡೆ ಕಾಮನ್ ಟಚ್ ಪಾಯಿಂಟ್ಸ್ ತಗೊಂಡಿದ್ದಾರೆ, ಇಲ್ಲಿ ಕೆಳಗಡೆ ಕಾಮನ್ ಟಚ್ ಪಾಯಿಂಟ್ಸ್ ತಗೊಂಡಿದ್ದಾರೆ. ಮತ್ತೆ ಇದಾದ್ಮೇಲೆ ಏನು, ಇಲ್ಲಿ ಕೋನ್ ಶೇಪ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ. ಕೋನ್ ಶೇಪ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ಎ ಕೋನ್ ಶೇಪ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ. ಮತ್ತೆ ಇಲ್ಲಿ ಕೋನ್ ಬ್ರೇಕ್ಔಟ್ ಆಗುತ್ತೆ. ಕೋನ್ ರೇಂಜ್ ಇದೆಯಲ್ಲ, ಈ ರೇಂಜ್ ಬಿಟ್ಟು ಹೈಯರ್ ಹೈ ಫಾರ್ಮೇಶನ್ ಆಗುತ್ತೆ. ಕೋನ್ ರೇಂಜ್ ಬಿಟ್ಟು ಹೈಯರ್ ಹೈ ಫಾರ್ಮೇಶನ್ ಆಗುತ್ತೆ. ಇದು ಸೀರೀಸ್ ಆಫ್ ಹೈಯರ್ ಹೈಸ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಇದಾದ್ಮೇಲೆ ಏನಾಗುತ್ತೆ, ವಾಪಸ್ ಮಾರ್ಕೆಟ್ ಇಲ್ಲೇ ಬರುತ್ತೆ, ಇದೇ ಪಾಯಿಂಟ್ಗೆ ಬರುತ್ತೆ. ಸೊ ಇಲ್ಲಿ ರೀಟೆಸ್ಟ್ ಆಗುತ್ತೆ. ಈ ಸಪೋರ್ಟ್ ಝೋನ್ ಸ್ಟೇಬಲ್ ಇದೆಯಾ ಅನ್ನೋದು ರೀಟೆಸ್ಟ್ ಆಗುತ್ತೆ. ರೀಟೆಸ್ಟ್ ಆದ್ಮೇಲೆ ಮಾರ್ಕೆಟ್ ಪ್ರೀವಿಯಸ್ ಹೈ ಇತ್ತಲ್ಲ, ಪ್ರೀವಿಯಸ್ ಹೈ ರೇಂಜ್ಗೆ ವಾಪಸ್ ಹೋಗುತ್ತೆ. Range of the megaphone is equal to target range whenever trade appears. Proper breakout gave retest on lower time frames. So ಕಡಿಮೆ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ರಿಟೆಸ್ಟ್ ಕೂಡ ಆಗಿದೆ. ಪ್ರಾಪರ್ ರಿಟೆಸ್ಟ್ ಪ್ಲಸ್ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್. ಪ್ರಾಪರ್ ರಿಟೆಸ್ಟ್ ಪ್ಲಸ್ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್. ಟಾರ್ಗೆಟ್ ರೇಂಜ್ ಸೊ ಇಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ ಸೀರೀಸ್ ಆಫ್ ಹೈಯರ್ ರೈಸ್ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಎಲ್ಲ ಕಾಮನ್ ಟಚ್ ಪಾಯಿಂಟ್ಸ್ ಯಾವ್ದಿದೆ ಅಲ್ಲೆಲ್ಲ ಟ್ರೆಂಡ್ ಲೈನ್ ಒಂದು ಲೈನ್ ಡ್ರಾ ಮಾಡ್ಬೇಕಷ್ಟೇ. ಮತ್ತೆ ಇಲ್ಲಿ ಸೀರೀಸ್ ಆಫ್ ಲೋವರ್ ಲೋಸ್ ಆಗ್ತಿದೆ. ಎಲ್ಲ ಕಾಮನ್ ಟಚ್ ಪಾಯಿಂಟ್ಸ್ ಇಲ್ಲಿದೆ, ಅಲ್ಲೆಲ್ಲ ಒಂದು ಲೈನ್ ಡ್ರಾ ಮಾಡ್ಬೇಕು. ಸೊ ಇದು ಈ ರೀತಿ ಕೋನ್ ಶೇಪ್ ಅಲ್ಲಿ ಬರುತ್ತೆ. ಸೊ ಇದು ಟಚ್ ಪಾಯಿಂಟ್ಸ್ ಇಲ್ಲೆಲ್ಲ ಮಾರ್ಕ್ ಆಗಿದೆ ಟಚ್ ಪಾಯಿಂಟ್ಸ್. ಸೊ ಇದು ಕೋನ್ ಶೇಪ್ ಬಿಟ್ಟು ಮಾರ್ಕೆಟ್ ಬ್ರೇಕ್ಔಟ್ ಕೊಡುತ್ತೆ. ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಟೈಮ್ ಫ್ರೇಮ್ಸ್, ಲೋವರ್ ಟೈಮ್ ಫ್ರೇಮ್ಸ್ ಅಲ್ಲಿ ರೀಟೆಸ್ಟ್ ಆಗಿ ಹೈಯರ್ ಹೈ ಫಾರ್ಮೇಶನ್ ಆಗಿ ಶುರುವಾಗುತ್ತೆ. ವಾಪಸ್ ಮತ್ತೆ ಪುನಃ ಇದೇ ಸ್ಪಾಟ್ಗೆ ಬರುತ್ತೆ, ಇದೇ ಲೆವೆಲ್ಗೆ ಮಾರ್ಕೆಟ್ ವಾಪಸ್ ಬಂದು ಈ ಲೆವೆಲ್ ಮತ್ತೆ ಟೆಸ್ಟ್ ಮಾಡುತ್ತೆ. ವೆದರ್ ದಿಸ್ ಈಸ್ ಎ ವ್ಯಾಲಿಡ್ ಸಪೋರ್ಟ್ ಅಂತ ಟೆಸ್ಟ್ ಆಗುತ್ತೆ.
ಸಪೋರ್ಟ್ ಕನ್ಫರ್ಮ್ ಆದ್ಮೇಲೆ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದು ಮಾರ್ಕೆಟ್ ಟಾರ್ಗೆಟ್ ರೀಚ್ ಆಗುತ್ತೆ. ಟಾರ್ಗೆಟ್ ಎಷ್ಟು ಅಂದ್ರೆ ಈ ಈ ಹೈಟ್ ಇದೆಯಲ್ಲ, ಕೋನ್ ಹೈಟ್, ಮೆಗಾಫೋನ್ ಹೈಟ್ ಎಷ್ಟಿದೆ ಅದೇ ಟಾರ್ಗೆಟ್ ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಸ್ಟಾಪ್ ಲಾಸ್ ಬಂದು ಬ್ರೇಕ್ಔಟ್ ಕ್ಯಾಂಡಲ್ ಕೆಳಗಡೆ, ರೀಟೆಸ್ಟ್ ಕ್ಯಾಂಡಲ್ ಅಥವಾ ಬ್ರೇಕ್ಔಟ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಮತ್ತೆ ಸಪೋರ್ಟ್ ಝೋನ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. ಸಪೋರ್ಟ್ ಝೋನ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕು. Range of the megaphone is equal to target range whenever trade appears. Range of the megaphone is equal to target range whenever trade appears. Series of higher highs. Proper breakout gave retest on lower time frames. Proper breakout gave retest on lower time frames. Proper retest plus bullish engulfing pattern. Proper retest plus bullish engulfing pattern. Target price. Target range. Target range. Range of the megaphone is equal to target range whenever trade appears. Range of the megaphone is equal to target range whenever trade appears. Series of higher highs gave proper breakout, gave retest on lower time frames. Proper retest plus bullish engulfing pattern. Target range. This pattern is trend continuation and trend reversal. Example above is a megaphone providing trend reversal opportunity from bearish side to bullish side. Observe the image to study the anatomy of the pattern. The price made a series of higher highs after the breakout and took several months to retest the broken resistance that got converted into a support structure. Bullish engulfing pattern at the time of retest strengthens a trade setup alongside other confluences gathered from technical indicators. The range of the target is taken from the range of the megaphone. The megaphone pattern is considered a neutral continuation pattern with both upside and downside potential. The expanding volatility makes directional bias unclear, though traders often interpret the last swing as an indication of the likely breakout direction. A break above the upper trend line signals an upside resolution and entry for longs, while a drop below the lower trend line signals a bearish resolution for shorts. A 2021 study by Chen and Tsai titled The Profitability of Technical Analysis in Asian Stock Markets, published in the Pacific Basin Finance Journal, found that megaphone patterns had a 59% success rate in predicting significant price movements in Asian equity markets. ಈ ಮಾದರಿಯು ಪ್ರವೃತ್ತಿ ಮುಂದುವರಿಕೆ ಮತ್ತು ಪ್ರವೃತ್ತಿ ಹಿಮ್ಮುಖವಾಗಿದೆ. ಮೇಲಿನ ಉದಾಹರಣೆ ಎಂದರೆ ಬೇರಿಶ್ ಬದಿಯಿಂದ ಬುಲಿಶ್ ಬದಿಗೆ ಪ್ರವೃತ್ತಿ ಹಿಮ್ಮುಖ ಅವಕಾಶವನ್ನು ಒದಗಿಸುವ ಮೆಗಾಫೋನ್. ಮಾದರಿಯ ಅಂಗರಚನಾ ಶಾಸ್ತ್ರವನ್ನು ಅಧ್ಯಯನ ಮಾಡಲು ಚಿತ್ರವನ್ನು ಗಮನಿಸಿ. ಬ್ರೇಕ್ಔಟ್ ನಂತರ ಬೆಲೆಯು ಹೆಚ್ಚಿನ ಗರಿಷ್ಠಗಳ ಸರಣಿಯನ್ನು ಮಾಡಿತು ಮತ್ತು ಬೆಂಬಲ ರಚನೆಯಾಗಿ ಪರಿವರ್ತನೆಗೊಂಡ ಮುರಿದ ಪ್ರತಿರೋಧವನ್ನು ಮರುಪರೀಕ್ಷಿಸಲು ಹಲವಾರು ತಿಂಗಳುಗಳನ್ನು ತೆಗೆದುಕೊಂಡಿತು. ಮರುಪರೀಕ್ಷೆಯ ಸಮಯದಲ್ಲಿ ಬುಲ್ಲಿಶ್ ಆವರಿಸುವ ಮಾದರಿಯು ತಾಂತ್ರಿಕ ಸೂಚಕಗಳಿಂದ ಸಂಗ್ರಹಿಸಲಾದ ಇತರ ಸಂಗಮಗಳ ಜೊತೆಗೆ ವ್ಯಾಪಾರ ಸೆಟಪ್ ಅನ್ನು ಬಲಪಡಿಸುತ್ತದೆ. ಗುರಿಯ ವ್ಯಾಪ್ತಿಯನ್ನು ಮೆಗಾಫೋನ್ನ ವ್ಯಾಪ್ತಿಯಿಂದ ತೆಗೆದುಕೊಳ್ಳಲಾಗಿದೆ. ಮೆಗಾಫೋನ್ ಮಾದರಿಯನ್ನು ತಟಸ್ಥ ಮುಂದುವರಿಕೆ ಮಾದರಿ ಎಂದು ಪರಿಗಣಿಸಲಾಗುತ್ತದೆ. ಇದು ತಲೆಕೆಳಗಾದ ಮತ್ತು ಕೆಳಮುಖದ ಎರಡೂ ಸಾಮರ್ಥ್ಯಗಳನ್ನು ಹೊಂದಿದೆ. ವಿಸ್ತರಿಸುತ್ತಿರುವ ಚಂಚಲತೆಯು ದಿಕ್ಕಿನ ಪಕ್ಷಪಾತವನ್ನು ಅಸ್ಪಷ್ಟಗೊಳಿಸುತ್ತದೆ, ಆದರೂ ವ್ಯಾಪಾರಿಗಳು ಕೊನೆಯ
ಸಂಭವನೀಯ ಬ್ರೇಕ್ಔಟ್ ದಿಕ್ಕಿನ ಸೂಚನೆಯಾಗಿ ಅರ್ಥೈಸುತ್ತಾರೆ. ಮೇಲಿನ ಟ್ರೆಂಡ್ಲೈನ್ನ ಮೇಲಿನ ವಿರಾಮವು ಲಾಂಗ್ಗಳಿಗೆ ಅಪ್ಸೈಡ್ ರೆಸಲ್ಯೂಷನ್ ಮತ್ತು ಪ್ರವೇಶವನ್ನು ಸೂಚಿಸುತ್ತದೆ, ಆದರೆ ಕೆಳಗಿನ ಟ್ರೆಂಡ್ಲೈನ್ನ ಕೆಳಗಿನ ಕುಸಿತವು ಶಾರ್ಟ್ಗೆ ಬೇರಿಶ್ ರೆಸಲ್ಯೂಷನ್ ಅನ್ನು ಸೂಚಿಸುತ್ತದೆ. ಪೆಸಿಫಿಕ್ ಬೇಸಿನ್ ಫೈನಾನ್ಸ್ ಜರ್ನಲ್ನಲ್ಲಿ ಪ್ರಕಟವಾದ ಏಷ್ಯನ್ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ತಾಂತ್ರಿಕ ವಿಶ್ಲೇಷಣೆಯ ಲಾಭದಾಯಕತೆ ಎಂಬ ಶೀರ್ಷಿಕೆಯ ಚೆನ್ ಮತ್ತು ಸೈ ಅವರ 2021ರ ಅಧ್ಯಯನವು ಏಷ್ಯನ್ ಈಕ್ವಿಟಿ ಮಾರುಕಟ್ಟೆಗಳಲ್ಲಿ ಗಮನಾರ್ಹ ಬೆಲೆ ಚಲನೆಗಳನ್ನು ಊಹಿಸುವಲ್ಲಿ ಮೆಗಾಫೋನ್ ಮಾದರಿಗಳು 59% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ.